ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ನಗರದಲ್ಲಿ ಪ್ರತಿನಿತ್ಯ ಜನದಟ್ಟಣೆ ಹೆಚ್ಚಾಗ್ತಾ ಇದ್ದು ಇದರಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆಸಿ ಚರ್ಚೆ ಮಾಡಲಾಗಿದೆ. ರಾಜ್ಯದ 2ನೇ ರಾಜಧಾನಿಯಾಗಿರುವ ಬೆಳಗಾವಿಯ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಬಜೆಟ್ನಲ್ಲಿ ಬೆಳಗಾವಿ ನಗರಕ್ಕೆ ಫ್ಲೈ ಓವರ್ ಹಾಗೂ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಅನುಮೋದನೆ ಪಡೆಯಲು ಸಭೆ ನಡೆಸಿದ್ರು. ಸಭೆಯಲ್ಲಿ ಫ್ಲೈ ಓವರ್ ಹಾಗೂ ರಿಂಗ್ ರಸ್ತೆಯ ನೀಲನಕ್ಷೆ ಪರಿಶೀಲನೆ ಮಾಡಿ ಇನ್ನು ಯಾವ ಪ್ರದೇಶವನ್ನ ಸೇರಿಸಬಹುದು ಎಂಬುದರ ಕುರಿತು ಚರ್ಚೆ ಮಾಡಿದ್ರು. ಈ ತರ ಇಲ್ಲಿ ರೋಟರಿ ಮಾಡಿದ್ವಿ. ಒಂದು ಎರಡು ಇವು 4 ಲೈನ್ ಇದೆ ಸರ್. ಇದು ಸೆಕ್ಷನ್ TCS ಇದು ಈಗ ಎಕ್ಸಿಸ್ಟಿಂಗ್ ರೋಡ್ ಅನ್ನ ಎಲಿವೇಟ್ ಮಾಡ್ತಾರೆ ಸರ್. ಡಬಲ್ ಲೇನ್ ಸರ್. ಇದು ಹೌದು 4 ಲೈನ್ ಆರ್ಟಿಒ ಸರ್ಕಲ್ ಹತ್ರ ಬಂದು ರ್ಯಾಮ್ ಸ್ಟಾರ್ಟ್ ಆಗುತ್ತೆ. ಲೆವೆಲ್ ಬರುತ್ತೆ. ಇದು ಎಲಿವೇಟೆಡ್ ಆಗುತ್ತೆ. ಇದು ಸಾಲಿಡ್ ರ್ಯಾಮ್. ಯೆಲ್ಲೋ ಕಲರ್ ಸ್ಟ್ರಕ್ಚರ್ ಇದರಲ್ಲಿ ಆ್ಯಕ್ಚುಲಿ ನಾವು ಮೊದಲು ಪ್ರಪೋಸ್ ಮಾಡಿದಾಗ 2 ಪ್ರೋಗ್ರಾಮ್ ಇದೆ. ಇದು ಒಂದು ಸಪ್ರೇಟ್, ಇದು ಒಂದು ಎರಡೂ ಸೇರಿದ್ವಿ. ಜೊತೆಗೆ ಇದು ಒಂದು ಪ್ರಾಜೆಕ್ಟ್ ಅವ್ರದ್ದು NHAI ಆದ್ರಿಂದ 56 ಕೋಟಿ ಸಪ್ರೇಟ್ ಇದೆ. ಮತ್ತೆ ಅದು ಕಷ್ಟ ಸಿಂಪಲ್ ಆದಷ್ಟು ಸಿಂಪಲ್ ಮಾಡಿ ಇದನ್ನು ಬಿಟ್ಟೇ ಬಿಡೋದಾದ್ರೆ ಸರ್ ನಾವು ಇದನ್ನು ಮತ್ತೆ ಇದೇ ಥರ ಮೇಲೆ ಮಾಡೋದಾದ್ರೆ ಇದು ಔಟ್ ಪೋರ್ಷನ್ ನಾವೇ ತಗೊಳ್ಳೋದು ಕೊಡ್ಲಾರ್ಮಣ ಈಗ ನಾವು ತೊಗೊಳ್ತಾ ಇದ್ದೀವಿ. ನಮ್ಗೆ ಇದ್ರಾಗ ಶುರು ಮಾಡೋಷ್ಟೇ ಅಲ್ಲ ಅವ್ರು ಮಾಡ್ತಾರೆ ಮಾಡಲಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.